ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಅಕ್ಕ ನನಗ್ ಬದುಕೋ ಆಸೆನೆ ಹೊರಟೋಗಿದೆ ಕಣೆ. ಹೆಡ್ಫೋನು ಬೇಡ ಅನಿಸ್ತಾ ಇದೆ. ಹೆಡ್ ನಿಲ್ಲಲ್ಲ ಅಂತ ಹಾಕೊಂಡಿದೀನಿ. ಎಷ್ಟು ಗೋಳಾಡ್ತೀಯ ಅವಳನ್ನ? ಲೇ ಪಡವಲ್ಕಾಯ, ನೀನು ದಿನಾ ತೊಂದರೆ ಕೊಡೋ ಬದಲು ಎಲ್ರಿಗೂ ಒಂದ್ ತೊಟ್ಟು ವಿಷ ತಂದು ಕೊಟ್ಬಿಡ. ಹೌದು ಕಣು, ವಿಷ ತಂದು ಕೊಟ್ಬಿಡು, ಕುಡ್ದೆಲ್ಲ ಸತ್ತೋಗ್ತೀವಿ. ಏ ಪಡವಲ್ಕಾಯ, ತಮಾಷೆ ಮಾಡ್ತಾ ಇಲ್ವಾ? ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಹಂಗಂದ್ರೆ ನಿಮ್ಮಿಬ್ಬರಿಗೆ ವಿಷ ತಂದು ಕೊಡ್ತೀನಿ, ಕೂಡ ಸಾಯ್ರಿ. ಸುಬ್ಬ ಅಂಗಡಿಗೆ ಬಾರೋ. ಅಲ್ಲ, ಅಂಗಡಿಯಾಗ ಮಾತಾಡುವಂತ ವಿಷಯ ಅಲ್ಲ, ನನಗ ಇದು ಬೇಕಾಗಿತ್ತು. ಅರ್ಥವಾಯ್ತು ಬಿಡು, ನಿನಗೆ ಅದು ಬೇಕೇನು? ಅದಲ್ರಿಪ್ಪ, ಆಯ್ತು ಬಿಡು, ನಿನಗೆ ಇದು ಬೇಕೇನು? ಅವೆಲ್ಲ ಅಲ್ರಿ, ನಂಗೆ ವಿಷದ ಬಾಟ್ಲಿ ಬೇಕೈತೆ. ಯಾಕ? ನಮ್ಮ ಮನೆ ಮುಂದೆ ಉಸಿರಾಗ ಕಟ್ಟು ಬಾಳ ಆಗ್ಬಿಟ್ಟೈತಿ, ಅವಕ್ಕ ವಿಷ ಶಾಸಕ ವಿಷ ಬೇಕೆ. ಅದಕ್ಕೆ ಅಂತ ಕಾರ್ಪೊರೇಷನ್ ಅವ್ರಲ್ಲ, ಅವ್ರು ನಂಬ್ಕೊಂಡು ಕೂತ್ರ ಹಂಗಲ್ಲ ಚಂದ್ರಣ್ಣ. ಆ ನಾ ಏನ್ರ ಬಾಯ್ ಆಗ್ತಂದ್ರ ಅರ್ಧ ಕೆಜಿ ಮೆಣಸ ಕಿತ್ಕೊಂಡು ಹೋಗತಿ ನೋಡ್ರಿ. ನಾ ಬುದನ್ ಗುಡ್ದ ಬಸವನ ಮೇಲೆ ಹನಿ ಮಾಡೀನಿ, ನೀವು ನಂಗೆ ವಿಷದ ಬಾಟ್ಲಿ ಕೊಡಬೇಕ. ನಾನು ಈ ವಿಷದ ಬಾಟ್ಲು ಕೊಟ್ಟಿದ್ದೇನಂತ ಯಾರಿಗೂ ಹೇಳ್ಬಾರ್ದು, ಅಂಗಡಿ ಕಡೆ ನೀನ್ ಸುಳ್ವೇ ಇರಬಾರ್ದು. ಆತ್ ಬಿಡ್ರಿ ಚಂದ್ರಣ್ಣ. ನಿಮ್ಗೆ ಸಹಾಯ ಮಾಡಕ್ ಬಂದ್ರ ಬೇಡ ಅಂತೀರಲ್ರಿ? ಏನ್ ಸಹಾಯ? ನಮ್ಮ ಮನಿ ಕಳ್ಬೇಕು, ಹಾಲು ಕುಡ್ದು ನಿಮ್ಮ ಮನಿಗೆ ಬಂದೈತಿ. ಅದಕ್ಕೆ ಅದನ್ನ ಓಡ್ಸಕಂತ ಬಂದನ್ರಿ. ಬೇಡ ಅಂದ್ರ ಬಿಟ್ರೆ ಹೋಗ್ಕಣಿ, ನಿಮ್ಮ ಮನೇನ ಹಾಲು ಕುಡ್ದು ಹೋಗತಿ. ಸುಬ್ಬ, ಬೆಕ್ಕು ಅಂದ್ರೆ ನಂಗೆ ಭಯ ಆಗುತ್ತೆ ಕಣೋ. ಯಾಕ್ರಿ? ಮೊನ್ನೆ ನನ್ ಮೈ ಮೇಲೆ ಹರ್ತು ಬಿಟ್ಟಿತ್ತು. ನಾ ಮಾಡೋ ಕೆಲಸ ಹೋಗಿ ಮಾಡೈತಿ. ಹೋಯ್ ನೋಡ್ರಿ, ಅದೇ ಅಡಿಗೆ ಮನೆಗೆ ಓಡ್ತೈತಿ, ಅದನ್ನ ಮತ್ತೆ ಓಡಿಸಿ ಬರ್ತೇನೆ. ಸುಬ್ಬ, ಡಬ್ಬ ತಗೊಂಡು ಏನೋ ಮಾಡ್ತಿದ್ಯಾ? ನನ್ನ ಕೆಲಸ ಹೋಗಲ್ರಿ. ಏನ್ ಕೆಲ್ಸ? ಅಕ್ಕಿ, ಬೇಳೆ, ರಾಗಿ, ಸಕ್ರಿ ಎಲ್ಲಾದ್ರಾಗೂ ವಿಷ ಹಾಕಿನಿ. ಯಾಕೋ ಈ ತರ ಮಾಡ್ದೆ? ನೀವ್ ಯಾವ್ದೇ ಕಾರಣಕ್ಕೂ ಈ ಮನ್ಯಾನ ಅಡಿಗೆ ಊಟ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಈ ವಿಷ ಹಾಕಿರೋ ವಿಷಯನ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಯಾಕಮ್ಮ, ಏನಾಯ್ತು? ಸುಬ್ಬ ಬಂದಿದ್ದ. ಅವ್ನ ಯಾಕೆ ಒಳಗಡೆ ಬಿಟ್ಟೆ? ಸುಳ್ಳು ಹೇಳ್ಕೊಂಡ್ ಬಂದ. ಅವ್ನ್ ಸುಳ್ಳೆಲ್ಲ ನನ್ನ ಹತ್ರ ನಡೆಯಲ್ಲ ಅಂದ್ರೆ ನಾನು ಅವನ ನಂಬಲ್ಲ ರೀ. ಅಕ್ಕ, ಎಲ್ಲಾ ಡಬ್ಬಿಗಳಲ್ಲೂ ವಿಷ ಹಾಕಿದ್ದಾನೆ. ಮನೆ ಟೀ ಮಾತ್ರ ಮಾಡ್ಬೇಕು. ಬೇಡಮ್ಮ, ಮೊನ್ನೆ ಯಾರೋ ಗೊತ್ತಿಲ್ಲದೆ ಜಿರಳೆ ಪುಡಿ ಟೀ ಮಾಡಿ ಆಸ್ಪತ್ರೆ ಸರ್ಕೊಂಡ್ಬಿಟ್ರಲ್ಲ, ಹಾಗಾಗ್ಬಿಟ್ರೆ? ಏ ಪರಮ, ನಿನ್ನ ತುಕಾರ ಮುಂದೆ ಅತಿ ಆಗ್ತಾ ಇದೆ. ಆಂಟಿ, ತುಂಬಾ ಮಿತಿ ಮೀರ್ತಾ ಇದೆ. ಇವತ್ತೊಂದ್ ಬರ್ಲಿ, ಒಂದ್ ಗತಿ ಕಾಣಿಸ್ತೀನಿ. ಪಾರು, ಈ ಬೇಸ್ಗೆ ಈ ಸೆಕೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಕಣೆ. ಹೋಗಿ ಏನಾದ್ರು ತಣ್ಣಗ್ ತಗೊಂಬಾರ. ಫ್ರಿಡ್ಜ್ ಅಲ್ಲಿ ಐಸ್ ಕ್ರೀಮ್ ಇದೆ ಕೊಡ್ಲಾ? ಫ್ರೆಶ್ ಆಗಿರೋದು ತಗೊಂಬಾರೆ, ತಿನ್ ನಾವು ಫ್ರೆಶ್ ಆಗ್ಬಿಡ್ತೀವಿ. ತಗೊಳ್ಳಿ ವೈಶಾಲಿ. ಐಸ್ ಕ್ರೀಮ್ ತಿಂದ್ರಿ? ಚಲೋ ಆತಾಳ್ರಿ. ಅಜ್ಜವ್ರ, ಐಸ್ ಕ್ರೀಮ್ ತಿಂದ್ರಿ? ಚಲೋ ಆತಾಳ್ರಿ. ಏದವ್ರ, ನೀವು ಐಸ್ ಕ್ರೀಮ್ ತಿಂದ್ರಿ? ಬಾರಿ ಚಲೋ ಆತಾಳ್ರಿ. ಊಟ ಮಾಡ್ಲಿಲ್ವಾ, ಅದಕ್ಕೆ ಐಸ್ ಕ್ರೀಮ್ ತಿಂದ್ವಿ. ತಿನ್ರಿ ತಿನ್ರಿ ತಿನ್ರಿ. ಹಿಂಗಾಕತ್ತಂದ್ ನಂಗೆ ಮೊದ್ಲ ಗೊತ್ತಿತ್ತ, ಅದಕ್ಕ ಅದ್ರಾಗ ವಿಷ ಹಾಕಿದೆ. ಮತ್ ನಮ್ಗೇನು ಆಗೇ ಇಲ್ಲ. ನಮ್ಮ ಮನೆಗೆ ಸತ್ರ ಬಾ ತ್ರಾಸಕತಿ, ಅದಕ್ಕ ವಿಷನ ಸ್ವಲ್ಪ ಸ್ವಲ್ಪ ಹಾಕಿನಿ. ಇಲ್ಲಿಗೆ ಹಾಕ್ತಾರಲ್ಲ ಹಂಗೆ. ಇಲ್ಲಿಗೆ ಅಂದ್ರೆ ಯಾವ ತರನ? ನಮ್ಮ ಮನೆಗ್ ತಿಂದ ಬಾಯಿ ಮನೆ ಸಾಯ್ತಿದ್ಲ ಹಂಗೆ. ಆ ತರ ಔಷಧಿ ಹಾಕಿದ್ಯೇನೋ? ಸ್ಲೋ ಪಾಯ್ಸನ್. 2 ದಿನ ಇರ್ತೀರಿ, ಆಮೇಲೆ ಹಳಿಗೆ ಬರ್ತದೆ. ಅಜ್ಜವ್ರ, ನೀವು ಅಣವಸರಾಗಿ ಯಾವ್ದಾದ್ರು ಏನೇನು ಹೇಳ್ಕೊಡ್ಬೇಕು ಹೇಳ್ಕೊಡ್ರಿ, ಮುಂದಿನ ನಾನು ನೋಡ್ಕೊಂತಾನೆ. ಎಲ್ಲೋ ಇದೆ ಅದು? ಎಲ್ಲ ಇದೆ ಅದು? ಹೇಳು ಮಮ್ಮ. ಎಲ್ಲ ಅದು ವಿಷದ ಬಟ್ಲು? ಹೇಗೆ? ಎಲ್ಲಿಂದ ತಂದ ಇದನ್ನ? ನಂಗೆ ಗೊತ್ತಿಲ್ಲ. ಬಿಟ್ಟ ಅಂದ್ರೆ 3 ಅಡಿ ಒಳಗೋಗಿ ಹೊರೆ ಮಾತ್ರ ಮೇಲೆ ಇರ್ಬೇಕು. ಹೇಳ್ತಾನಮ್ಮ, ನಮ್ಮ ಊರವ್ರ ಚಂದ್ರಣ್ಣ ಅಂತ ಇದಾರಲ್ಲ, ಅವ್ರ ಔಷಧಿ ಅಂಗಡಿ ಕೆಲಸ ಮಾಡ್ತಿದ್ರೆ ಅವ್ರ ಕಡೆ ಇಸ್ಕೊಂಬಂದೆ. ಮೊದ್ಲ ಚಂದ್ರಣ್ಣನ್ ಕರ್ಸ. ಇವನು ನಮ್ಮ ಅಂಗಡಿಗೆ ಬಂದು ವಿಷ ಬೇಕು ಅಂತ ಕೇಳ್ದ. ನನಗೆ ಇವನ್ ಮೇಲೆ ಅನುಮಾನ ಬಂತು, ಎಲ್ಲೋ ಎಡವಟ್ ಮಾಡ್ತಾನೆ ಅಂತ ಅನ್ಕೊಂಡೆ. ಗೊತ್ತಾದ್ರೂ ಯಾಕ್ರಿ ಕೊಟ್ರೆ? ನೋಡ್ರಿ, ಕೊಡ್ಲಿಲ್ಲ ಅಂದ್ರೆ ಅವನು ಬೇರೆ ಅಂಗಡಿಗೆ ಹೋಗಿಸ್ಕೊಳ್ತಾ ಇದ್ದ. ಅದಕ್ಕೆ ಆ ಬಾಟ್ಲು ಕೊಟ್ಟು ಇದು ವಿಷ 2 ಹನಿ ಹಾಕು ಅಂತ ಹೇಳ್ದೆ. ಆ ಹನಿನ ಎಲ್ಲಾ ಕಡೆ ಆಗ್ತಾ ಇದನ್ರಿ. ಅದು ವಿಷ ಅಲ್ಲ ರೀ. ಅದೇಗ್ ಹೇಳ್ತೀರಾ? ಸುಬ್ಬ, ಬಾರ ಇಲ್ಲೇ, ಕೊಡಲ್ಲ ಬಾಟ್ಲನ್ನ. ನಾವಿಬ್ರು ಹೇಗೋ ಸಾಯ್ತಾ ಇದ್ವಿ, ನೀವ್ಯಾಕೆ ನಮ್ ಹಿಂದೆ ಬರ್ತೀರಾ? ಇದು ವಿಷ ಅಂತ ಸುಬ್ಬು ಕೊಟ್ಟೆ, ಅದು ನಮ್ದು ಅಷ್ಟೇ. ಮತ್ತಿದೇನ್ರಿ? ಜೇನುತುಪ್ಪ.